ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೀಟಿಂಗ್ ಕರೆದವ್ರೆ. ಇಲ್ಲ ಕಾಯ್ತವ್ರು ಸಿಎಂ ಚೆನ್ನಾಗಿ ಅಲ್ಲೇ ಕರೆದವ್ರೆ, ಮೀಟಿಂಗ್ ಕರೆದವ್ರೆ. ಇವತ್ತು ಮೊದಲೇ ಬಾರಿ ಇವತ್ತು ಮೀಟಿಂಗ್ ಕರೆದವ್ರೆ. ಈಗ ಮೀಟಿಂಗ್ ಹೋಗ್ತಾ ಇದ್ದೀನಿ. ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಅವರು ಮೀಟಿಂಗ್ ಮಾಡ್ತಾರೆ, ಬರಲ್ವಂತ ನಾವೇನ್ ಮಾಡಕ್ಕಾಗ್ತದೆ? ಬರ್ಬೇಕಾಗಿಲ್ಲ. ಅವ್ರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದಿದ್ರೆ ಖಂಡಿತ ಬರೋರು. ಅವ್ರಿಗೆ ಯಾವ ಅಭಿವೃದ್ಧಿ ಬೇಕಾಗಿಲ್ಲ. ಆ ಕಾರಣಕ್ಕೆ ಬಂದು ನೀವ್ ಹೇಳ್ತಾರೆ ಮಾಧ್ಯಮದವ್ರು, ನಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮದವ್ರು ಹೇಳ್ದಂಗೆ ಅವ್ರೇನಾರ ಈ ಮೀಟಿಂಗ್ ಬಂದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅಂತ ಆಯ್ತು. ಈಗ ಅಭಿವೃದ್ಧಿ ಬಗ್ಗೆ ಕಾಳಜಿ, ಈಗ ಬಿಜೆಪಿ ಅವರು ಬಹಳ ಸತಿ ಮೀಟಿಂಗ್ ಕರೆದಿವಿ. ಅವ್ರ ಅಧಿಕಾರ ಇರುವಾಗ ನಾವು ಬಹಳಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ನಾವು ಈಗ ನಮ್ಮ ಕ್ಷೇತ್ರದ ಸಮಸ್ಯೆಗಳು ಏನೇನಾಗಬೇಕು ಕೆಲಸಗಳು ತಗೊಂಡಿದೀವಿ. ಅವ್ರ ಸರ್ಕಾರ ಇರುವಾಗ ನಾವು ಅಂದ್ರೆ ಅರ್ಥ ಇವತ್ತು ಬಂದಿಲ್ಲ ಅಂದ್ರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅಂತ ಆಯ್ತು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ರಿ, ಈಗ ಮತ್ತೆ ಪುನರ್ರಚನೆ ಆಗ್ತಾ ಇದೆ. ಈಗ ಇದಕ್ಕೆಲ್ಲ ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ ಮಾಡಬೇಕಾಗಿರೋದು. ಆಗ್ಬೇಕಂತ ಇದೆ. ಅದೇ ಹೇಳಿದ್ ನಾನು, ಆಗ್ಬೇಕಂತ ಇದೆ. ಈಗ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕಾದ್ರು ಯಾವಾಗ ಬೇಕಾದ್ರೆ ಆಗ್ಬೋದು. ನವೆಂಬರ್ ಅಲ್ಲಿ ಆಗ್ತದೋ ಡಿಸೆಂಬರ್ ಅಲ್ಲಿ ಆಗ್ತದೆ ನನ್ಗೆ ಗೊತ್ತಿಲ್ಲ. ಈಗ ಅದಕ್ಕೆ ತೀರ್ಮಾನ ತಗೊಬೇಕಾಗಿರೋದು ಹೈಕಮಾಂಡ್ ತಗೊಬೇಕಾಗಿರೋದು. ಆಗ್ತದಂತ ಇದೆ. ಸರ್, ಈಗ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಸೋಮವಾರ. ಸಿಎಂ ಕರೆದಿರೋದು ಮೀಟಿಂಗ್ ಹಿನ್ನೆಲೆ ಎಲ್ಲ ಮಂತ್ರಿಗಳು ಕರೆದವ್ರೆ. ಯಾವ ವಿಚಾರ ಅಂತ ಇನ್ನ ಯಾರಿಗೂ ಗೊತ್ತಿಲ್ಲ. ಸಿಎಂ ಎಲ್ಲ ಮಾನ್ಯ ಕ್ಯಾಬಿನೆಟ್ ಅಲ್ಲೆಲ್ಲ ಮೊನ್ನೆ ಎಲ್ಲರೂ ತಪ್ಪದೆ ಬರಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲ ಸೋಮವಾರ ಸಂಜೆ ಹೋಗ್ತಾ ಇದ್ದೀವಿ. ಅವತ್ತು ಹಿರಿಯ ಶಾಸಕರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ, ಸಚಿವ ಸಂಪುಟದಿಂದ ಕೈ ಬಿಡುವಂತಹ ಸೂಚನೆಯನ್ನ ಕೊಡ್ತಾರೆ ಅನ್ನುವಂತ ಗೊತ್ತಿಲ್ಲ. ಏನಕ್ಕೆ ಮೀಟಿಂಗ್ ಕರೆದ್ರು ಗೊತ್ತಿಲ್ಲ ತಾನೆ. ಈಗ ಮೀಟಿಂಗ್ ಹೋದ್ರೆ ತಾನೆ ರಾಮಲಿಂಗ ಸರ್ ಸೀನಿಯರ್ ಹೋಗ್ತಾ ಇದಾರೆ, ಅಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.